ಇವನು ಮತ್ತೆ ಹಾರಾಟ ಶುರು ಮಾಡಿದೆ ಚಂದ್ರಿಕಾ. ಇನ್ನಿದನ್ನ ನಿಲ್ಸಲ್ಲ. ಏನು ಮಾಡೋಕ್ಕಾಗಲ್ಲ. ಮಗು ಹುಟ್ಟೋವರೆಗೂ ಈ ಟಾರ್ಚರ್ನ ನಾವು ನೋಡ್ಲೇಬೇಕು. ನಾಯಿ ಕಣ್ಣು, ನರಿ ಕಣ್ಣು, ಬೀದಿಲ್ ಹೋಗೋರ್ ಕಣ್ಣು, ಈ ಮನೆ ದೃಷ್ಟಿ, ಪಕ್ಕದ ಮನೆ ದೃಷ್ಟಿ, ಊರವ್ರದೆಲ್ಲ ದೃಷ್ಟಿ. ಪಕ್ಕದ ಊರವ್ರ ದೃಷ್ಟಿ, ಪಕ್ಕದ ಬೀದಿಯವ್ರ ದೃಷ್ಟಿ ತೆಗಿಯಪ್ಪ. ಮಾವ ಹೇಳ್ದಾಗೆ ಆ ದೃಷ್ಟಿನೂ ಹೋಗ್ಲಿ ಅಂತ ಇಲ್ಲಿರೋರ್ ದೃಷ್ಟಿ, ನನ್ ದೃಷ್ಟಿ, ಎಲ್ಲ ದೃಷ್ಟಿನೂ ಹೋಗ್ಬೇಕು. ದೇಶ ವಿದೇಶಗಳನ್ನ ಬಿಟ್ಬಿಟ್ಟಿದ್ಯಲ್ಲ, ಅದನ್ನು ಸೇರಿಸಿ ತೆಗಿಯಪ್ಪ. ಆ ದೃಷ್ಟಿ ಎಲ್ಲ ಯಾಕತ್ತೆ? ನಾಣಿ ಸರ್ ಇದ್ ತಗೋ, ಹೊಡ್ದ್ ಬಾ. ಬಲ್ಗಾಲಿಟ್ಟು ಒಳಗಡೆ ಬಾ ಬಂಗಾರ. ನಾಣಿ ಬರ್ತಿದ್ದೀನಿ ಸರ್. ಸರ್ ಆ ಸ್ವೀಟ್ ಬಾಕ್ಸ್ ಕೊಡು. ಗುಡ್ ನ್ಯೂಸ್ ಹೇಳಿದ್ದಕ್ಕೆ ನಿನಗೆ ಸ್ವೀಟ್. ಸ್ವೀಟ್ ನಂಗೆ ಮಾತ್ರನಾ? ನೀವು ಕೂಡ ಬಾಯಿ ಸಿಹಿ ಮಾಡ್ಕೊಳ್ಳಿ. ನನ್ನ ಬಾಯಿಗೆ ಕೈ ವಿಷ ಹಾಕಿ ಅವ್ರ ಬಾಯಿನ ಹೇಗೆ ಸಿಹಿ ಮಾಡ್ಕೋತಿದ್ದಾರೆ ನೋಡಿದ್ಯಾ? ಇವಾಗ ನಿಮ್ಗೆ ಸ್ವೀಟ್ ಬೇಕಾ? ಅರ್ಜೆಂಟ್ ಮಾಡಿ ಜ್ಯೂಸ್ ಕೊಡ್ತಿದ್ ನೀವೇ ಅಲ್ಲ. ಅಜ್ಜಿ, ಅತ್ತೆ, ನಾಣಿ ಅವರೇ, ಮೇಡಮ್ ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಅತ್ತೆ ಮಾವ ಸ್ವೀಟ್ ತಗೊಳ್ಳಿ. ನೋಡಿದ್ಯಾ ಚಂದ್ರಿಕಾ, ಅವ್ರಿಗೆ ಸ್ವೀಟ್ ಬಾಯಲ್ಲಿಟ್ಟು ನಮ್ಗೆ ಕೈಲಿ ಕೊಡ್ತಿದ್ದಾನೆ. ತಗೊಂಡು ಬಾಯಲ್ಲಿ ಇಟ್ಕೊಳ್ಳಿ. ಕೊಟ್ರೆ ಒಂದ್ ಗೋಳು, ಕೊಡದೇ ಇದ್ರೆ ಇನ್ನೊಂದ್ ಗೋಳು. ತಗೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ಎಲ್ರಿಗಿಂತ ಮೊದಲು ಕೃಷ್ಣ ಸರ್ಗೆ ಸ್ವೀಟ್ ಕೊಡ್ಬೇಕು. ನಂಗೆ ಯಾಕ್ಯೋ, ನಾನೇನಾದ್ರೂ ತಿಂಡಿ ಪೋತಾನ? ಅಲ್ಲ ಸರ್, ನೀವು ತ್ಯಾಗಮೂರ್ತಿ. ಮೇಡಮ್ ಮಗುಗೋಸ್ಕರ ನೀವು ಪ್ರಾಣ ತ್ಯಾಗ ಮಾಡಕ್ ಹೋಗಿದ್ರಿ. ನೀವು ಮಾಡಿರೋ ಸಾಹಸಕ್ಕೆ ಬೇಬಿ ತಿರುಗಿ ಬಂದಿದ್ದು. ಏಯ್, ನೀನ್ ನನ್ನ ಹೊಗಳ್ತಿರೋದಾ, ನನ್ನ ಜೋಕ್ ಮಾಡ್ತಿರೋದಾ? ಬೈಲಿಲ್ಲ, ಅದಕ್ಕೆ ಸಂತೋಷ ಪಡಿ. ಏನು? ಇಷ್ಟು ಬೇಗ ಈ ಮನೇಲಿ ಮತ್ತೆ ಸಂತೋಷ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ. ಹೌದು ಅಜ್ಜಿ, ನೀವು ಮಾಡಿರೋ ಪೂಜೆ ಫಲ ಕೊಡ್ತು. ಬಂಗಾರ ಹೋಗೋಣ ಬಾ. ಎಲ್ಲಿಗ್ರಿ? ಹೇಳ್ತೀನಿ ಬಾ. ಬಾ ಹೇಳ್ತೀನಿ. ಏನ್ರಿ? ಏನಾಯ್ತು ರೀ? ಯಾಕ ಕಣ್ಣೀರು? ನಿನ್ನ ಹೊಟ್ಟೆಲಿರೋಳು ನಮ್ಮ ಮಗಳಲ್ಲ ಗಂಗಾ, ನನ್ನಮ್ಮ.
ನಮ್ಮ ಅಮ್ಮನ ಎದೆ ಬಡ್ತಾ ಕೇಳ್ತಿದ್ದೀನಿ. ಬುದ್ಧಿ ಬರೋಕ್ಕೂ ಮುಂಚೆ ನಾನು ಬಿಟ್ಟು ಹೋದ ನಮ್ಮಮ್ಮನ್ನ ಮತ್ತೆ ನೋಡ್ತಿದ್ದೀನಿ ಗಂಗಾ. ನೀನು ತಾಯಿ ಆಗ್ತಿದ್ಯಾ ಅಂತ ಗೊತ್ತಾದ ಕ್ಷಣ ನಾನು ಎಷ್ಟು ಸಂತೋಷಪಟ್ಟೆ ಗೊತ್ತಾ. ನಮ್ಮಮ್ಮ ನನ್ನ ಮಗಳ ಹುಡ್ತಾಳೆ ಅಂತ ಆಸೆ ಪಟ್ಟೆ. ನಾನು ನಮ್ಮಮ್ಮನ ಮತ್ತೆ ನೋಡ್ತೀನಲ್ಲ ಅಂತ ಖುಷಿಪಟ್ಟೆ. ಆದರೆ ನಿನಗೆ ಅಭಾಷಣ ಆಯಿತು ಅಂತ ಗೊತ್ತಾಗಿದ್ದ ತಕ್ಷಣ ಎಷ್ಟು ಕುಗ್ಗು ಹೋದೆ ಅಂತ ನಿನಗೆ ಗೊತ್ತಿಲ್ಲ ಗಂಗಾ. ಒಂಟಿಯಾಗಿ ಒದ್ದಾಡ್ದೆ. ನಾನು ಹುಟ್ಟಿದಾಗ್ಲೇ ನಮ್ಮಮ್ಮ ಸತ್ತು ಹೋದ್ಲು. ಈಗ ಕೂಡ ಅವಳು ಹುಟ್ಟದೇನೆ ಬಿಟ್ಟು ಹೋದ್ಲ ಅಂತ ಬಿಕ್ಕಿ ಬಿಕ್ಕಿ ಅತ್ತೆ. ಈ ಜನ್ಮದಲ್ಲಿ ನನಗೆ ನಮ್ಮಮ್ಮನ ನೋಡೋ ಭಾಗ್ಯ ಇಲ್ಲ ಅಂತ ನೋವುಪಟ್ಟೆ. ನನಗೆ ಅದೃಷ್ಟ ಇದೆ ಅಂತ ನೀನು ಪ್ರೂವ್ ಮಾಡಿದೆ ಗಂಗಾ. ಮಧು ಬದುಕಿದೆ ಅಂತ ನೀನು ಎಷ್ಟು ಹೇಳಿದ್ರು ನಾನು ನಂಬಲಿಲ್ಲ. ಮಗು ಇರೋ ಫೀಲ್ ಗೊತ್ತಾಗ್ತಿದೆ ಅಂತ ನೀನು ಹೇಳಿದ್ರು ನಾನು ನೆಗ್ಲೆಕ್ಟ್ ಮಾಡಿದೆ. ಸಾರಿ ಗಂಗಾ. ನಿನಗಿರೋ ನಂಬಿಕೆ ನನಗಿಲ್ದೆ ಹೋಯ್ತು. ಐ ಆಮ್ ರಿಯಲಿ ಸಾರಿ. ಸಾರಿ ಯಾಕ್ರಿ? ನನ್ನ ಮೇಲೆ ನಿಮ್ಗಿರೋ ಪ್ರೀತಿ, ನಿಮ್ಮ ಅಮ್ಮನ ಮೇಲೆ ನಿಮ್ಗಿರೋ ಅನುಬಂಧ, ನಿಮ್ಮ ಪ್ರತಿರೂಪನ ನಿಮ್ಮ ಕಣ್ಮುಂದೆ ಇಡಬೇಕು ಅನ್ನೋ ನನ್ನ ಸಂಕಲ್ಪ, ಆ ಭಗವಂತನ ಆಶೀರ್ವಾದ ಎಲ್ಲ ಸೇರಿ ಮಗುನ ಮತ್ತೆ ಕೊಡ್ತು. ನನ್ನ ಪ್ರಾಣ ಹೋದ್ರೂ ಸರಿ ನಿಮಗೆ ಮಗು ಕೊಡ್ತೀನಿ. ಹಾಗನ್ಬೇಡ ಗಂಗಾ. ನನಗೆ ನೀನು ಬೇಕು, ಮಗುನೂ ಬೇಕು. ನನಗೆ ಜನ್ಮ ಕೊಟ್ಟೋಳು ಅಮ್ಮ. ಆ ಅಮ್ಮನ ಜನ್ಮ ಕೊಡ್ತಿರೋ ದೇವತೆ ನೀನು. ನಿನ್ನ ಪ್ರೀತಿಸೋದಲ್ಲ. ಪ್ಲಾನ್ ಏನು ಹೇಳು ಅಂತ ಗಂಗಾ ಮೇಡಮ್ನ ಕೇಳ್ತಿದ್ರಲ್ಲ, ಇದೇ ಪ್ಲಾನ್. ಗಂಗಾ ಮೇಡಮ್ ಅಂದ್ರೇನೆ ಹೀಗೆ. ಏನ್ ಮಾಡಿದ್ರು ಎಕ್ಸ್ಪೆಕ್ಟ್ ಮಾಡ್ದಿರೋ ಹಾಗೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಈ ಮುದ್ಕಾನೆ. ಮೊದಲು ಇವನ್ ಕತೆ ಮುಗಿಸ್ಬೇಕು. ಏಯ್ ಮುದುಕ, ಬಾ. ಏಯ್
ವಂಶಕ್ಕೆ ಶಾಪ ಇದೆ ಅಂದೆ. ಮದ್ವೆ ಆದ್ ಕೊಡ್ಲೆ ಅವಳು ಸಾಯ್ತಾಳೆ ಅಂದೆ. ಮದ್ವೆ ಆಯ್ತು, ತಾಯಿ ಕೂಡ ಆಗ್ತಿದ್ದಾಳೆ. ಮತ್ತಿನ್ನು ಅವಳು ಯಾಕೆ ಸಾಯ್ಲಿಲ್ಲ? ಕೇಳ್ತಿರೋದು ನಿನ್ನೆ. ಶಾಪ ಇದ್ಯಾ ಇಲ್ವಾ? ಇದೆಯಮ್ಮ. ಆದ್ರೂ ಅವಳು ಯಾಕೆ ಸಾಯ್ತಾ ಇಲ್ಲ? ಹೇಳ್ತೀಯಾ ಇಲ್ವಾ? ಶಾಪ ಇದೆ ಅಂತ ಗೊತ್ತಿರೋದಷ್ಟೇ. ಅದು ಗಂಗಾನ ಯಾವಾಗ ಬಲಿ ತಗೊಳುತ್ತೆ ಅಂತ ನನ್ಗೇನ್ ಗೊತ್ತಾಗ್ಬೇಕಮ್ಮ? ನೀನ್ ಓಲ್ಡ್ ಡೈಲಾಗ್ಸ್ ನನಗ್ ಬೇಡ. ನಿಜವಾದ ವಿಷಯ ಏನೋ ಇದೆ, ಅದನ್ನ ನೀನು ಹೇಳ್ತಾ ಇಲ್ಲ. ಮರ್ಯಾದೆಯಾಗಿ ನಿಜ ಹೇಳು. ಇಲ್ದಿದ್ರೆ ನಿನ್ ಮೊಮ್ಮಗ ಯಾವ ಕಾಲೇಜಲ್ಲಿ ಓದ್ತಿದ್ದಾನೋ ನನಗ್ ಚೆನ್ನಾಗ್ ಗೊತ್ತು. ಅವನು ಜೀವಂತವಾಗಿ ಮನೆಗ್ ಬರಲ್ಲ, ಆಕ್ಸಿಡೆಂಟ್ ಆಗಿ ಮೇಲ್ ಹೋಗ್ತಾನೆ. ನಿಜ ಹೇಳ್ತೀಯಾ ಇಲ್ಲ ನಿನ್ನ ಮೊಮ್ಮಗನ ಕಳ್ಕೋತೀಯ? ಹೇಳ್ತೀನಮ್ಮ. ಗಂಗಾಗೆ ಈ ಊರಲ್ಲಿ ಸಾವಿಲ್ಲ. ಮತ್ತೆ ಎಲ್ಲಿದೆ? ದೇವಿಪುರದಲ್ಲಿ. ಅಲ್ಲೇ ಯಾಕೆ? ಶಾಪ ಹುಟ್ಟಿದ್ದು ಅಲ್ಲೇ ಆಗಿದ್ದಕ್ಕೆ. ತಲೆಮಾರಿಯಿಂದ ಸೊಸೆಯಂದ್ರು ಅಲ್ಲೇ ಸತ್ತಿದ್ದು. ಬೇಕಾದರೆ ನೀನೇ ವಿಚಾರಿಸ್ಕೊ. ಸಾವು ಹತ್ರ ಆದರೆ ಶಾಪನೇ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಯಾವುದೋ ರೂಪದಲ್ಲಿ ಮರಣ ಬಂದೇ ಬರುತ್ತೆ. ಅಂದ್ರೆ ಅವಳಿಲ್ಲಿರೋ ತನಕ ಅವಳಿಗೆ ಸಾವು ಬರಲ್ಲ ಅಂತಾಯ್ತು. ಅವಳ ಡೆತ್ ಸ್ಪಾಟ್ ದೇವಿಪುರದಲ್ಲ. ಅವಳನ್ನ ದೇವಿಪುರಕ್ಕೆ ಕಳ್ಸಿದ್ರೆ ಅಲ್ಲಿ ಅವಳು ಸಾಯೋದು ಖಾಯಂ. ಕರೆಕ್ಟಾ? ಅದು ಸೇ ಎಸ್ ಆರ್ ನೋ. ನಿಜಾನಮ್ಮ. ಹಾಗಾದ್ರೆ ಅವಳನ್ನ ದೇವಿಪುರಕ್ಕೆ ಕಳಿಸು. ತಕ್ಷಣ ಕಳಿಸು. ನಾನು ಹೇಗೆ ಕಳಿಸ್ತೀಯೋ ನಿನ್ನಿಷ್ಟ. ಅವಳು ನಾಳೆನೆ ದೇವಿಪುರಕ್ಕೆ ಹೋಗ್ಬೇಕು. ಅವಳು ಹೋಗ್ಲಿಲ್ವೋ ನಿನ್ನ ಮೊಮ್ಮಗ ಯಮಪುರಕ್ಕೆ ಹೋಗ್ತಾನೆ. ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಒಂದ್ಸಲ ಇಲ್ಲಿ ಬನ್ನಿ. ಎಲ್ರು ಬಂದ್ರಾ? ಸಭಿಕರೆಲ್ಲ ಬಂದ್ರು ಅಧ್ಯಕ್ಷರೇ. ಸಭೆನ ಬೇಗ ಸ್ಟಾರ್ಟ್ ಮಾಡಿ. ಈಗ ನಾನೊಂದು ಅನೌನ್ಸ್ಮೆಂಟ್ ಮಾಡ್ತಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಅಕ್ಸೆಪ್ಟೆನ್ಸಿ ಬೇಕು. ಏನೋ ಅದು? ಗಂಗನ್ಗೆ ಸೀಮಂತ ಮಾಡಬೇಕು. ಅದು ಈಗಲ್ಲ ಕಂದ. ಹೌದು, ಯಾವಾಗಂದ್ರೆ ಅವಾಗ ಮಾಡಬಾರ್ದು. 7ನೇ ತಿಂಗಳಲ್ಲೇ ಮಾಡಬೇಕು. ನಾನು ಪ್ರತಿ ತಿಂಗಳು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಪ್ರತಿ ತಿಂಗಳು ಮಾಡೋಕೆ ಇದು ಸಂಬಳ ಕೊಡೋದಲ್ಲ ಅಳಿಯ, ಹುಟ್ಟೋ ಮಗುಗೆ ಮಾಡುವ ಸಂಭ್ರಮ. ಎಸ್, ಇದು ನನ್ನ ಬೇಬಿಗೆ ಮಾಡ್ತಿರೋ ಫಂಕ್ಷನ್. ಇಲ್ಲ ಅನ್ಕೊಂಡಿರೋ ಬೇಬಿ ತಿರ್ಗಾ ಬರ್ತಿದೆ. ಅದಕ್ಕೆ ಅದು ಹುಟ್ಟೋವರೆಗೂ ಪ್ರತಿ ಮಂತ್ ಫಂಕ್ಷನ್ ಮಾಡ್ತೀನಿ. ಸಾರ್, ನೀವು ಹೊಸ ಟ್ರೆಡಿಷನ್ನೇ ಶುರು ಮಾಡ್ಬಿಟ್ರಿ. ಹಾಗೆ ಮಾಡಬಾರ್ದೇನೋರಿ. ನನಗೆ ಸಂಪ್ರದಾಯ ಆಚಾರ ಎಲ್ಲ ಗೊತ್ತಿಲ್ಲ ಗಂಗಾ. ನೀನು ಸಂತೋಷವಾಗಿ ಆನಂದವಾಗಿರ್ಬೇಕು. ನಾನು ನಿನಗೆ ಸೀಮಂತ ಮಾಡಿದ್ರೆ ಏನಾಗುತ್ತೆ? ಅದಕ್ಕೆ ನಿನಗೆ ಪ್ರತಿ ತಿಂಗಳು ಸೀಮಂತ ಮಾಡ್ತೀನಿ ನಾನು.
ನಿನ್ನ ಬಗ್ಗೆ ಆಡ್ಕೊಂಡವ್ರ ಹತ್ರನೇ ಅಕ್ಷತೆ ಹಾಕಿಸ್ತೀನಿ. ನನ್ನ ಬೇಬಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡ್ತೀನಿ. ಜಿ ಚಿಕ್ಕಮ್ಮ, ಈ ವಿಷಯದಲ್ಲಿ ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲ ತಾನೆ? ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಕಣೋ, ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಒಂದೇ ಸಲ ಸೈಲೆಂಟ್ ಆಗಿದ್ ಮನೇಲಿ ಪ್ರತಿ ತಿಂಗಳು ಹಬ್ಬ ಆಗತ್ತೆ ಅಂದ್ರೆ ನಮ್ಗ್ಯಾಕೆ ಅಭ್ಯಂತರ ಇರುತ್ತೆ ಕಂದ? ಅತ್ತೆ ಮಾವ ನೀವಿಬ್ರೇನಂತೀರಿ? ನಿನ್ ಮಾತೆ ನಮ್ಮ ಮಾತು ಜೈ. ನಾಣಿ, ಸರ್ 2-3 ಡೇಸ್ ಅಲ್ಲಿ ಒಂದು ಒಳ್ಳೆ ಮುಹೂರ್ತ ನೋಡು. ನಿಮ್ ಮೇಡಮ್ಗೆ ಸೀಮಂತ ಮಾಡೋಣ. ಓಕೆ ಸರ್. ಸಂತೋಷನ ಗಂಗಾ? ಬನ್ನಿ ಶಾಸ್ತ್ರಿಗಳೇ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಈ ಮುದುಕ ಈಗ ಯಾಕೆ ಬಂದ ಚಂದ್ರಿಕಾ? ಹಬ್ಬ ಬರ್ತಿದ್ಯಲ್ಲ ರೀ, ಚಂದ ಕೇಳೋಕ್ ಬಂದ್ರೇನೋ. ನಮಸ್ಕಾರ ಶಾಸ್ತ್ರಿಗಳೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಕೂತ್ಕೊಳ್ಳಿ ಶಾಸ್ತ್ರಿಗಳೇ. ಪರವಾಗಿಲ್ಲಮ್ಮ. ಏನ್ ಇದಕ್ಕಿದ್ದ ಹಾಗೆ ಶಾಸ್ತ್ರಿಗಳೇ? ನಿಮ್ಗೊಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಪ್ಪ. ಗಂಗಾ ಈಗ ಗರ್ಭಿಣಿ ಅಲ್ವಾ? ದೇವಿಪುರಕ್ಕೆ ಹೋಗಿ ಗುಡಿಲಿ ಪೂಜೆ ಮಾಡಿಸಿದ್ರೆ ಒಳ್ಳೆಯದು. ಅಲ್ಲೇ ಯಾಕೆ? ಅದು ನಿಮ್ಮ ವಂಶದವರು ಹುಟ್ಟಿದ ಊರು. ನಿಮಗೆ ಹುಟ್ಟೋ ಮಗುಗೆ ನಿಮ್ಮ ಹಿರಿಯರ ಆಶೀರ್ವಾದ ಸಿಗಬೇಕು. ಆಗ್ಲಿ ಶಾಸ್ತ್ರಿಗಳೇ, ಯಾವಾಗ ಹೋಗಿ ಬರ್ಬೇಕು? ಅವಳು ನಾಳೆನೆ ದೇವಿಪುರಕ್ಕೆ ಹೋಗ್ಬೇಕು. ಅವಳು ಹೋಗ್ಲಿಲ್ವೋ ನಿನ್ ಮೊಮ್ಮಗ ಯಮಪುರಕ್ಕೆ ಹೋಗ್ತಾನೆ. ಬೇಕಾದ್ರೆ ನಾಳೆನೇ ಹೋಗಿ ಬನ್ನಿ. ನಾಳೆ ಆಗಲ್ಲ, ಇನ್ನೂ 2-3 ದಿನ ಆಗಲ್ಲ. ಹೌದು ಶಾಸ್ತ್ರಿಗಳೇ, ನಮ್ ಸೊಸೆಗೆ ಸೀಮಂತ ಮಾಡೋಣ ಅಂತ ಅನ್ಕೊಂಡ್ವಿ. ಸೀಮಂತನ್ ಬೇಕಾದ್ರೆ ಅಲ್ಲೇ ಮಾಡ್ಕೊಂಡು ಬನ್ನಿ. ಅವಳಿಗೆ ಮಾಡ್ತಿರೋ ಮೊದಲನೇ ಸೀಮಂತ ಇದು. ನಮ್ಮನೇಲೆ ಮಾಡಬೇಕು ಅನ್ಕೊಂಡಿದೀವಿ. ಆ ಊರು ಕೂಡ ನಿಮ್ಮ ಮನೆನೇಪ್ಪ. ಅದು ನಿಮ್ಮ ಮೊದಲನೇ ಮನೆ ಕೂಡ. ಶಾಸ್ತ್ರಿಗಳು ಹೇಳ್ತಿರೋದು ಸರಿಯಾಗಿದೆ ಜೈ. ನಿನ್ ಮದ್ವೆ ಆದ್ಮೇಲೆ ನಾವ್ ಒಂದ್ಸಲ ಕೂಡ ದೇವಿಪುರಕ್ಕೆ ಹೋಗೇ ಇಲ್ಲ. ಅಮ್ಮನವ್ರ ಆಶೀರ್ವಾದ ಕೂಡ ತಗೊಂಡಾಗತ್ತೆ. ಆದ್ರೆ ಅಜ್ಜಿ, ಹೋಗೋಣ ರೀ. ಗಂಗಾ ಕೂಡ ಅಲ್ಲೇ ಹುಟ್ಟಿದ್ದಲ್ವಾ? ಅಲ್ಲೇ ಸೀಮಂತ ಮಾಡಿದ್ರೆ ಎಲ್ರಿಗೂ ಖುಷಿ ಆಗತ್ತೆ. ಓಕೆ, ಒಂದೊಳ್ಳೆ ಮುಹೂರ್ತ ನೋಡಿ ಶಾಸ್ತ್ರಿಗಳೇ. ದೇವಿಪುರದಲ್ಲೇ ಸೀಮಂತ ಮಾಡೋಣ. ನಾಣಿ ಸರ್. ನಾಳೆ ಪ್ರಯಾಣಕ್ಕೆಲ್ಲ ಏರ್ಪಾಡು ಮಾಡು. ಓಕೆ ಸರ್. ಚಂದ್ರಿಕಾ, ಈ ವಿಷಯನ ಈಗಲೇ ನಿತ್ಯ ಕಿವಿಗೆ ಹಾಕಬೇಕು. ಹೌದೌದು, ಬೇಗ ಬನ್ನಿ. ನಿತ್ಯ 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 ನಿತ್ಯಮ್ಮ, ಅಲ್ಲಿ ಏನ್ ನಡೀತು ಅಂದ್ರೆ, ಶಾಸ್ತ್ರಿಗಳು ನಿಮ್ಮ ಮನೆಗೆ ಬಂದ್ರು. ಗಂಗಾಗೆ ದೇವಿಪುರದಲ್ಲಿ ಸೀಮಂತ ಮಾಡಕ್ ಹೇಳಿದ್ರು. ನಾಳೆ ಎಲ್ರು ದೇವಿಪುರಕ್ಕೆ ಹೊರಟಿದ್ದೀರಾ. ಇದೇ ಅಲ್ವಾ ಆಗಿದ್ದು? ಈ ವಿಷಯ ನಿಂಗೆ ಗೊತ್ತಮ್ಮ? ಹೇಗೆ ಅಂದ್ರೆ, ನಿಮ್ ಮನೆಗೆ ಶಾಸ್ತ್ರಿಗಳನ್ನ ಕಳ್ಸಿದ್ದೆ ನಾನಾಗಿದ್ದಕ್ಕೆ. ನೀನ್ ಕಳ್ಸದ್ಯಾ? ಯಾಕಮ್ಮ? ಫಿಶ್ ಹಿಡಿಬೇಕು ಅಂದ್ರೆ ಗಾಳ ಹಾಕ್ಬೇಕಲ್ಲ. ಗಂಗಾನ ಹಿಡಿಯೋಕೆ ಶಾಸ್ತ್ರಿಗಳನ್ನ ಹೆರೆ ಹಾಕ್ತೆ. ಗಂಗಾ ಜೊತೆಗೆ ಉಳ್ದಿರೋ ಮೀನೆಲ್ಲ ನನ್ ಬಲೆಗೆ ಬಿತ್ತು. ಬಲೆಲಿರೋ ಉಳ್ದೆಲ್ಲ ಮೀನನ್ನು ಮತ್ತೆ ನೀರಿಗೆ ಬಿಟ್ಟು ಆ ಗಂಗನ್ ಮಾತ್ರ
ಎಣ್ಣೆಲಿ ಹಾಕಿ ಫ್ರೈ ಮಾಡ್ತೀನಿ. ಆದ್ರೆ ನಿನ್ ಪ್ಲಾನ್ ಏನಮ್ಮ? ಛೀ, ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ವಾ? ಅಂದ್ರೆ ಸಿಂಹಕ್ಕೆ ಕಾಡಲ್ಲಿ ಬಲ, ಮೊಸಳೆಗೆ ನೀರಲ್ಲಿ ಬಲ, ಹಾಗೆ ನಿನಗೆ ಈ ಊರಲ್ಲಿ ಬಲ. ಆದ್ರೂ ಈ ಊರಿನ ಜನ ಬಿಟ್ಟು ದೇವಿಪುರದಲ್ಲಿ ಏನ್ ಮಾಡ್ತೀಯಾ ಅಂತ. ಎಲ್ಲ ಸಲನೂ ನಮ್ಮ ಬಲೆಯಿಂದನೇ ಕೆಲಸ ಆಗಲ್ಲ. ಕೆಲವು ಸಲ ಬೇರೆಯವ್ರ ವೀಕ್ನೆಸ್ ಇಂದನೂ ನಮ್ ಕೆಲಸ ಆಗತ್ತೆ. ಅರ್ಥ ಆಗ್ಲಿಲ್ಲಮ್ಮ. ಗಂಗಾಗೆ ಯಾವ ವೀಕ್ನೆಸ್ ಇದೆ? ಅಮ್ಮ ನಿತ್ಯ, ನಮಗ್ ಗೊತ್ತಿಲ್ದೇ ಇರೋ ಗಂಗಾ ವೀಕ್ನೆಸ್ ಏನಮ್ಮ?